ಅಕ್ರಮ ಮಣ್ಣು ಸಾಗಾಟಕ್ಕೆ ಬ್ರೇಕ್ ಯಾವಾಗ? ಬಸವಪಟ್ಟಣ ತೊಟ್ಲಗಾನಹಳ್ಳಿ ಭಾಗದಲ್ಲಿ ಜೆಸಿಬಿ ಟಿಪ್ಪರ್ಗಳ ಓಡಾಟ. ಶಿಡ್ಲಘಟ್ಟ ತಾಲೂಕಿನ ಬಸವಪಟ್ಟಣ ತಾದೂರು ಹಾಗೂ ತೊಟ್ಲಗಾನಹಳ್ಳಿ ಗ್ರಾಮಗಳ ವ್ಯಾಪ್ತಿಯಲ್ಲಿ ಮಣ್ಣು ಅಗೆದು ಸಾಗಿಸಲಾಗ್ತಾ ಇದೆ ಎಂಬ ಆರೋಪ ಕೇಳಿ ಬಂದಿದೆ. ಗ್ರಾಮಗಳ ಸುತ್ತಮುತ್ತ ಜೆಸಿಬಿ ಯಂತ್ರಗಳ ಮೂಲಕ ಮಣ್ಣನ್ನು ತೆಗೆಯಲಾಗ್ತಾ ಇದ್ದು, ಟಿಪ್ಪರ್ಗಳ ಮೂಲಕ ನಿರಂತರವಾಗಿ ಸಾಗಿಸಲಾಗ್ತಾ ಇದೆ ಅಂತ ಎನ್ನಲಾಗಿದೆ. ಈ ಒಂದು ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಅಗತ್ಯ ಅನುಮತಿ ಹಾಗೂ ದಾಖಲಾತಿಗಳನ್ನ ಪಡೆಯಲಾಗಿದೆ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಈಗ ಮೂಡಿದೆ. ಮಣ್ಣು ತೆಗೆಯುವ ಕಾರ್ಯದಿಂದ ಸ್ಥಳೀಯ ಪ್ರದೇಶದ ಸ್ವರೂಪ ಬದಲಾಯಿಸಲಾಗುವುದರ ಜೊತೆಗೆ ಕೃಷಿ ಜಮೀನು ಹಾಗೂ ಪರಿಸರದ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಕೂಡ ಇದೆ. ನಿಯಮ ಉಲ್ಲಂಘನೆಯಾಗಿದ್ದರೆ ಸರ್ಕಾರಕ್ಕೆ ಬರಬೇಕಾದಂತಹ ರಾಜಸ್ವಕ್ಕೂ ಒಂದು ನಷ್ಟವಾಗುವ ಆತಂಕವಿದೆ ಅಂತ ಗ್ರಾಮಸ್ಥರು ತಿಳಿಸಿದ್ದಾರೆ. ಮಣ್ಣು ಸಾಗಾಟ ನಡೆತಾ ಇರುವಂತಹ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಇದ್ರೂ ಕೂಡ ಇದುವರೆಗೆ ಸೂಕ್ತ ಪರಿಶೀಲನೆ ಅಥವಾ ಕ್ರಮವನ್ನು ಕೈಗೊಂಡಿಲ್ವೇ ಎಂಬ ಅನುಮಾನವೂ ಕೂಡ ಸಾರ್ವಜನಿಕರಲ್ಲಿ ಈಗ ವ್ಯಕ್ತವಾಗಿದೆ. ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮಣ್ಣು ತೆಗೆಯುತ್ತಾ ಇರುವಂತಹ ಸ್ಥಳ, ಜೆಸಿಬಿ ಹಾಗೂ ಟಿಪ್ಪರ್ಗಳ ಕಾರ್ಯಾಚರಣೆ ಕುರಿತು ಪರಿಶೀಲನೆ ನಡೆಸಬೇಕು ಅಂತ ಒತ್ತಾಯಿಸಲಾಗಿದೆ. ಇನ್ನು ಈ ಒಂದು ಪ್ರಕರಣದ ನಿಜಾಂಶವೇನು, ಮಣ್ಣು ತೆಗೆಯಲು ಅನುಮತಿ ನೀಡಲಾಗಿದೆಯೇ ಎಂಬುದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಪರಿಶೀಲನೆಯಿಂದಲೇ ಸ್ಪಷ್ಟ ಉತ್ತರ ಸಿಗಬೇಕಾಗಿದೆ.